ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದು ರಾಶಿ ಫಲವನ್ನು ಹೇಳೋದಕ್ಕಿಂತ ಮುಂಚೆ ಜನಗಳು ತಿಳ್ಕೊಳ್ಬೇಕಾಗಿರುವಂತ ವಿಚಾರಗಳು ಏನಂತಂದ್ರೆ, ನೀವೊಬ್ರು ಜ್ಯೋತಿಷರ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನ ಕೊಡ್ತೀರಾ. ಆತ ಜಾತಕವನ್ನ ಚೆಕ್ ಮಾಡುವಾಗ ನೀವು ಕೊಟ್ಟಿರೋ ಸಮಯವನ್ನೇ ಹಾಕಿ ನೋಡಬಾರ್ದು. ಯಾಕೆಂತಂದ್ರೆ ಒಂದೇ ರಾಶಿಯಲ್ಲಿ ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಸೊ ಎಲ್ಲರ ಭವಿಷ್ಯ ಒಂದೇ ತರ ಇರೋದಿಲ್ಲ. ಹಾಗಾಗಿ ಲಗ್ನ ಅನ್ನೋದೊಂದಿದೆ. ಈಗ ನೋಡಿ, ನಮ್ಮ ಋಷಿಗಳು ತುಂಬಾ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಈ ಜ್ಯೋತಿಷವನ್ನ. ಇದರಲ್ಲಿ ಒಂದೊಂದು ಸೆಕೆಂಡ್ ಅಲ್ಲೂ ಕೂಡ ಜಾತಕ ಚೇಂಜ್ ಆಗುತ್ತೆ. ಸೊ ನಿಮ್ಮ ಲಗ್ನವನ್ನ ತಿದ್ದಿ ಲಗ್ನವನ್ನ ಫಸ್ಟ್ ಕಂಡುಹಿಡಿಬೇಕು. ಲಗ್ನ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಆನಂತರ ಹಿಂದೆ ನಡೆದಿರೋ ಕೆಲವು ಘಟನೆಗಳನ್ನ ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನ ತಿದ್ದಿ ನಿಮ್ಮ ಭವಿಷ್ಯವನ್ನ ಹೇಳಬೇಕು. ಸೊ ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಆಗಿ ಕೆಲವಾದ್ರೂ ಹೇಳಬೇಕಾಗುತ್ತೆ. ಇದು ಮೊದಲನೇದು. ಎರಡನೇದು, ಸರ್ ಒಂದು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನನಗೆ ತುಂಬಾ ಜನ ಕೇಳೋದು ಏನಂತಂದ್ರೆ, ಸರ್ ನೀವು ಹೇಗೆ ಪ್ರಿಡಿಕ್ಷನ್ಸ್ ಕೊಡ್ತೀರಾ ಅಂತ. ಸೊ ನನ್ನ ವೇ ಆಫ್ ಪ್ರಿಡಿಕ್ಷನ್ ಹೇಗೆ ಅಂತಂದ್ರೆ, ಮೊದಲನೇದಾಗಿ ನಾನು ಲಗ್ನವನ್ನ ತಿದ್ದುತ್ತೀನಿ. ಆಮೇಲೆ ದಶೆಗಳಲ್ಲಿ ವಿಂಶೋತ್ತರ ದಶೆ, ಚರದಶೆ, ಯೋಗಿನಿ ದಶೆ, ಜಮಿನಿ ಪದ್ಧತಿಯನ್ನು ಉಪಯೋಗಿಸ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್, ಲೇಯರ್ ಬೈ ಲೇಯರ್ ನಾನು ಹೋಗ್ತೀನಿ. ಅನಂತರದಲ್ಲಿ ಹಸ್ತ ಸಾಮುದ್ರಿಕೆ. ನಮ್ಮಲ್ಲಿ ಹಸ್ತ ಸಾಮುದ್ರಿಕೆ ಅಂತಂದ್ರೆ ಅದೇನೋ ಒಂಥರ ಹೆಡ್ ಲೈನ್, ಫೇಟ್ ಲೈನ್, ಈ ತರ ವೆಸ್ಟರ್ನ್ ಪಾಮಿಸ್ಟ್ರಿ ಮಾತಾಡ್ತಾರೆ. ಅದಲ್ಲ, ನಾಡಿ ಜ್ಯೋತಿಷದಲ್ಲಿ ಲೈನ್ಸ್ ಗಳಿರುವಂತಹ ಮಾತೃರೇಖೆ, ಪಿತೃರೇಖೆ, ಹಲವಾರು ತರದ ರೇಖೆಗಳಿದೆ. ಸೊ ಆ ರೇಖೆಗಳು ಜಾತಕಕ್ಕೆ ಹೊಂದಾಣಿಕೆ ಆಗತ್ತಾ ಅಂತ ನಾನು ಒಂದು ಇವೆಂಟ್ಗೋಸ್ಕರ ನಾನು ಮ್ಯಾಚ್ ಮಾಡ್ತೀನಿ. ಪ್ರಶ್ನೆ ಕೊಂಡ್ಲಿ ನಾನು ಹಾಕ್ತೀನಿ. ಅವಾಗ ಒಂದು ವಿವಾಹ ಆದ್ರೆ ಇಷ್ಟು ವಿಚಾರದಲ್ಲಿ, ಇಷ್ಟು ಪ್ಯಾರಾಮೀಟರ್ಸ್ ಅಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ ನಾನು ಇಂಡಿಕೇಶನ್ ಎಲ್ಲರೂ ನೋಡ್ತಾ ನನಗೆ ಕೊನೆಗೆ ಈ ಒಂದು ಘಟನೆ ನಡೆಯೋ ಸಾಧ್ಯತೆ ಇದೆ ಅಂತ ಹೇಳಿ ಜಾತಕದಲ್ಲಿ ಗೊತ್ತಾಗುತ್ತೆ. ಇದಕ್ಕೆಲ್ಲ ಬಹಳ ಟೈಮ್ ಹಿಡಿಯುತ್ತೆ. ಆ ಒಂದು ತಾಳ್ಮೆ ಕೇಳಿಸೋರ್ಗು ಮತ್ತೆ ಹೇಳೋರು ಇಬ್ಬರಿಗೂ ಇರ್ಬೇಕಾಗುತ್ತೆ. ಸೊ ಈ ರೀತಿ ಹೇಳಿದಾಗ ಸೈಂಟಿಫಿಕ್ ಆಗಿ ಜಾತಕ ಫಲ ನಿರೂಪಣೆ ಕರೆಕ್ಟ್ ಆಗುತ್ತೆ. ಅದು ಬಿಟ್ಟು ನಾವು ನ್ಯೂಮರಾಲಜಿ ಪ್ರಕಾರ ನೀವು ಯಾವುದೋ ಒಂದು ಪೂಜೆ ಹೇಳ್ಬಿಡೋದು, ಯಾವುದೋ ಒಂದು ಪ್ರೆಡಿಕ್ಷನ್ ಹೇಳೋದು, ಅದರಲ್ಲಿ ಎರಡು ನಿಜ ಆಗತ್ತೆ, ಅವ ಜ್ಯೋತಿಷರಿಗೆ ಮಹಾವಿದ್ಯೆ ಕಲ್ತಿದ್ದಾರೆ ಅಂತ ಅನ್ಸೋದು, ಇವೆಲ್ಲ ತಪ್ಪು. ಸೊ ಈ ರೀತಿಯಲ್ಲಿ ಸೈಂಟಿಫಿಕ್ ವೇಯಲ್ಲಿ ಜಾತಕ ನಿರೂಪಣೆ ಮಾಡಿದಾಗ ಬಂದಂತಹ ಕ್ಲೈಂಟ್ಗೆ ಅವ್ರಿಗೊಂದು ಆಶ್ವಾಸನೆ ನಾವು ಕೊಡ್ತೀವಿ, ಧೈರ್ಯವನ್ನು ಹೇಳ್ದಂಗಾಗುತ್ತೆ, ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಅವ್ರನ್ನ ಮೋಟಿವೇಟ್ ಮಾಡ್ದಂಗಾಗುತ್ತೆ. ಜ್ಯೋತಿಷ್ಯ ಅಂದ್ರೆ ಹಣೆ ಬರವನ್ನ ಬದಲಾವಣೆ ಮಾಡೋದಲ್ಲ, ಉತ್ತಮ ಮತ್ತು ಕೆಟ್ಟ ಸಮಯ ಎರಡನ್ನು ಕೂಡ ಅನಲೈಸ್ ಮಾಡಿ ಅವ್ರನ್ನ ಒಂದು ಗೈಡ್ ಮಾಡುವಂಥದ್ದು ಸರಿಯಾಗಿರೋ ದಾರಿಯಲ್ಲಿ. ಅದು ಬಿಟ್ಟು ಹಣೆ ಬರೋ ಚೇಂಜ್ ಮಾಡೋದು, ನಿಮ್ಮನ್ನು ಕೋಟ್ಯಾಧಿಪತಿ ಮಾಡೋದು, ನಿಮಗೆ ಅಷ್ಟೈಶ್ವರ್ಯಗಳು ಬರೋ ತರ ಮಾಡೋದು ಜ್ಯೋತಿಷಿ ಕೆಲಸ ಅಲ್ಲ. ನಿಮಗೆ ನಿಮ್ಮ ಒಂದು ಜಾತಕದಲ್ಲಿ ಯಾವ ತರದ ಒಂದು ಪಾಸಿಬಿಲಿಟೀಸ್ ಇದೆ ಅಂತ ತಿಳಿಸೋದು ಜ್ಯೋತಿಷ ಕರ್ತವ್ಯ. ಸೊ ಇಷ್ಟು ವಿಚಾರಗಳಿದೆ. ಸೊ ಈಗ ನಾವು ನಿಮ್ಗೆ ಈ ತರ ಜಾತಕವನ್ನು ತೋರಿಸ್ಕೊಬೇಕಾಗಿದ್ರೆ ಭೈರವಿ ಅಷ್ಟೋದಲ್ಲಿ ನೀವು ಇದನ್ನ ಬುಕ್ ಮಾಡಬಹುದು. ಕನ್ಯಾ ರಾಶಿ 2026 ಮಾರ್ಚ್ 15ನೇ ತಾರೀಕಿನ ನಂತರದಲ್ಲಿ ಈ ವಾರ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಇರುವಂತಹ ವಿಶೇಷವಾಗಿರುವಂತಹ ಯೋಗಗಳ ಬಗ್ಗೆ ನಾವು ಯೋಚನೆ ಮಾಡೋಣ. ಇಲ್ಲಿ ಸಪ್ತಮದಲ್ಲಿ ಶನಿ ಗ್ರಹ ಸ್ಥಿತನಾಗಿರುವಂತಹುದು, ಅದು ಶುಕ್ರನ ಜೊತೆಗೆ. ಇದು ಬಂದು ಒಂದನೇದಾಗಿ ಬಂದು 2-3 ಪ್ರೆಡಿಕ್ಷನ್ಸ್ ಹೇಳ್ಬೋದು. ಒಂದು, ವಿವಾಹ ವಿಳಂಬ. ಬಹಳಷ್ಟು ದಿನದಿಂದ ಸಂಬಂಧ ಹುಡುಕ್ತಾ ಇದ್ದೀರಾ, ಸಂಬಂಧಗಳು ಸೆಟ್ ಆಗ್ತಿಲ್ಲ, ಮದುವೆ ಸೆಟ್ ಆಗ್ತಿಲ್ಲ, ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಿರೋರು ಇದ್ದಾರೆ, ಇವ್ರಿಗೂ ಸಂಬಂಧಗಳು ಸೆಟ್ ಆಗ್ತಿಲ್ಲ, ನಾನಾ ತರದ ಕಿರಿಕಿರಿಗಳು ಉಂಟಾಗ್ತಾ ಇದೆ. ಬಟ್ ಇದು ಇನ್ನೂ ಹೆಚ್ಚಾಗ್ಬೋದು. ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಭೈರವಿ ಮಾಂಗಲ್ಯ ಪೂಜೆ ಬಹಳ ಹೆಲ್ಪ್ಫುಲ್ ಆಗಿರುತ್ತೆ. ಇದರಲ್ಲಿ ಸ್ವಯಂವರ ಪಾರ್ವತಿ ಜಪವನ್ನು ಕೂಡ ನಮ್ಮಲ್ಲಿ ನೆರವೇರಿಸ್ತಾರೆ. ಇದು ಬಹಳ ಎಫೆಕ್ಟಿವ್ ಆಗಿ ಇವರಿಗೆ ಸಹಾಯ ಮಾಡುತ್ತೆ, ವಿವಾಹಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಸೊ ಶನಿಯ ಪ್ರಭಾವ ಈಗಿದ್ದಾಗ ಶುಕ್ರನ ಪ್ರಭಾವ ಕೂಡ ವಿವಾಹವನ್ನು ಬಹಳಷ್ಟು ವಿಳಂಬ ಮಾಡುತ್ತೆ. ನಾವೊಂದು ಕುಜದೋಷ ನೋಡ್ಬೇಕಾದ್ರೆ ಶುಕ್ರನಿಂದ ಚಂದ್ರನಿಂದ ನೋಡ್ತೀವಿ. ಹಾಗೆ ಶುಕ್ರ ಕೂಡ ಅಫ್ಲಿಕ್ಟೆಡ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಸಹ ಇಲ್ಲಿ ನೀವು ವಿವಾಹದ ವಿಳಂಬವನ್ನು ನೋಡ್ತೀರಾ. ಹಾಗೇನೆ ಗಂಡ ಹೆಂಡತಿ ದೂರ ಆಗಿ ಒಬ್ಬರು ಬಿಟ್ಟೋಗಿರ್ತಾರೆ, ಅವ್ರು ಹತ್ರ ಆಗುವಂತಹ ವಾತಾವರಣ ಕೂಡ ಕ್ರಿಯೇಟ್ ಆಗಲ್ಲ. ಸೊ ಯಾಕೆ ಸರ್ ಈ ತರ ಆಗಿದೆ ಅಂತ ಕೇಳ್ತಾರೆ, ಬಟ್ ಕ್ರಿಯೇಟ್ ಆಗುತ್ತೆ, ವೆಯ್ಟ್ ಮಾಡ್ಬೇಕು. ಇನ್ನೊಂದು ವಿಷಯ, ಪುಣ್ಯ ಕ್ಷೇತ್ರಕ್ಕೆ ಹೋಗುವಂಥದ್ದು, ಪುಣ್ಯ ಕಾರ್ಯಗಳಿಗೆ ಧನವನ್ನ ವೆಚ್ಚ ಮಾಡುವಂತಹ ಸಾಧ್ಯತೆಗಳಿರುತ್ತೆ. 6ನೇ ಮನೆಯಲ್ಲಿರುವಂತಹ ಗ್ರಹ ಸಾಲವನ್ನ ಹೆಚ್ಚು ಮಾಡೋದು, ಡಿಸ್ಪ್ಯೂಟ್ಗಳನ್ನ ಕ್ರಿಯೇಟ್ ಮಾಡೋದು, ಅಣ್ಣ ತಮ್ಮದರ ಮಧ್ಯೆ, ನೆಂಟರಿಷ್ಟರ ಮಧ್ಯೆ ಕಿರಿಕಿರಿಗಳನ್ನ ಉಂಟು ಮಾಡುವಂಥದ್ದು. ಆಮೇಲೆ ನೀವು ಯಾವತ್ತೂ ಕೂಡ ಜಗಳ ಸ್ವಭಾವನೇ ಇಲ್ಲದಿದ್ರು ಆ ಜಗಳ ಕ್ರಿಯೇಟ್ ಆಗುವಂತ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. 6ನೇ ಮನೆ ಇರುವಂತಹ ಗ್ರಹಗಳು ಡಿಸ್ಪ್ಯೂಟ್ಗೆ ರಿಲೇಟೆಡ್ ಆಗಿರುವಂಥದ್ದು, ವಿವಾದಕ್ಕೆ ಅವು ರಿಲೇಟೆಡ್ ಆಗಿರುವಂತಹ ಗ್ರಹಗಳಾಗಿರೋದ್ರಿಂದ ವಿವಾದಗಳಿಂದ ನೀವು ದೂರ ಇರೋದು ಒಳ್ಳೆಯದು. ಎಲ್ಲೋ ವೆಹಿಕಲ್ ತಗೊಂಡೋಗ್ತಿರ್ತಾರೆ, ಏನೋ ಒಂದಾಗತ್ತೆ, ಈ ತರ ಟೆನ್ಷನ್ಗಳಾಗತ್ತೆ. ಇದಕ್ಕೆ ಕಾರಣ ಏನಂದ್ರೆ ಆ ಸಮಯದಲ್ಲಿ ನಾವು ಮನಸ್ಸನ್ನ ಪ್ರಶಾಂತತೆಯನ್ನ ಕಾಪಾಡ್ಕೋಬೇಕು. ಇವತ್ತೊಂದು ಸ್ಟ್ರೆಸ್ ಆಗ್ತೀನಿ ಅಂತ ನಿಮ್ಗೆ ಜ್ಯೋತಿಷದಲ್ಲಿ ಗೊತ್ತಾಯ್ತು ಅನ್ಕೊಳ್ಳಿ, ಆದಷ್ಟು
ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡು ನಗ್ನಗ್ತಾ ಒಂದ್ ರೀತಿ ಆ ದಿನವನ್ನ ಆಹ್ಲಾದತೆಯಿಂದ ಈಸಿಯಾಗಿ ಪ್ರಾಬ್ಲಮ್ ಯಾಕೆ ಸಾಲ್ವ್ ಮಾಡ್ಬೋದು. ನಾವು ಸ್ಟ್ರೆಸ್ಫುಲ್ ಆಗೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಇದಕ್ಕೋಸ್ಕರ ನಾವು ಜ್ಯೋತಿಷವನ್ನ ಅವಲಂಬಿಸಬೇಕಾಗತ್ತೆ. ನಾವು ಡೇ ಟು ಡೇ ಲೈಫ್ ನ ನೋಡ್ಬೋದು, ಫ್ಯೂಚರ್ ಗ್ರಾಫ್ ನ ಕೂಡ ಅದ್ರಲ್ಲಿ ನೋಡ್ಬೋದು. ಆ ಟೈಮಲ್ಲಿ ಆ ತರದ ಡಿಸಿಷನ್ಸ್ ನಾವು ತಗೊಳ್ಬೋದು. ಇದು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಿದಂತ 6ನೇ ಮನೆ ಇರುವಂತದ್ದು. ಅನವಶ್ಯಕ ಕಿರಿಕಿರಿಗಳು ಬರೋದ್ರಿಂದ ಮನಃಶಾಂತಿನ ಕಾಪಾಡ್ಕೊಳ್ಳಿ. ದಶಮ ಭಾವ ಅತ್ಯುತ್ತಮವಾಗಿರೋದ್ರಿಂದ ಉದ್ಯೋಗ ಪ್ರಾಪ್ತಿ, ಇಂಟರ್ವ್ಯೂ ಕೊಟ್ಟಿದ್ದು ಅಲ್ಲಿ ಲಾಭದ ಸಾಧ್ಯತೆ, ಅಲ್ಲಿ ಕೂಡ ಅನುಕೂಲದ ಸಾಧ್ಯತೆ, ಆಮೇಲೆ ಹೊಸ ಬಿಸ್ನೆಸ್ ನ ಮಾಡ್ತಿರೋರಿಗೆ ಸಕ್ಸಸ್ ನ ಸಾಧ್ಯತೆ, ಜಾಬ್ ಅಲ್ಲಿ ಪ್ರಮೋಷನ್ ಟ್ರಾನ್ಸ್ಫರ್ ನ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ ಉತ್ತಮವಾಗಿರೋ ಸಾಧ್ಯತೆ, ಪ್ರಮೋಟ್ ಆಗ್ತಿರೋ ಸ್ಯಾಲ್ರಿ ಕೂಡ ಆಯ್ಕೆ ಆಗೋ ಸಾಧ್ಯತೆಗಳಿರುತ್ತೆ ನೀವಿರುವಂತ ಎನ್ವಿರಾನ್ಮೆಂಟ್ ಮೇಲೆ ಅವಲಂಬಿಸಿ. ಬಹಳ ಮುಖ್ಯವಾಗಿ ಗುರುಗ್ರಹ ಅದನ್ನು ಲಿಫ್ಟ್ ಮಾಡುತ್ತೆ. ಕೆಲವೇ ದಿನಗಳಲ್ಲಿ ಗುರುಗ್ರಹ ಬದಲಾವಣೆ ಆಗ್ತಾ ಇದೆ. ಆದ್ರೂ ಸಹ ನಾನು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಹೇಳೋದಾದ್ರೆ ಗುರುಗ್ರಹ ನಿಮಗೆ ಉದ್ಯೋಗದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕೊಡುತ್ತೆ. ಅದು ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆದ್ರೂ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆದ್ರೂ ಆಗಿರ್ಬೋದು. ದಶಮ ಭಾವ ಪರಿಪೂರ್ಣವಾಗಿ ಅತ್ಯುತ್ತಮವಾಗಿದೆ. ಇದು ನನಗೆ ಇಷ್ಟವಾಗಿರುವಂತದ್ದು. ದಶಮದಲ್ಲಿ ಇದು ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು, ಜುಡಿಷಿಯಲ್ ಎಕ್ಸಾಮ್ಸ್ಗಳು, ದೊಡ್ಡ ದೊಡ್ಡ ಜಾಬ್ಗಳಿಗೆ ಟ್ರೈ ಮಾಡ್ತಿದ್ರೆ ABCD A ಗ್ರೇಡ್ ಅಲ್ಲಿ B ಗ್ರೇಡ್ ಅಲ್ಲಿ ಟ್ರೈ ಮಾಡ್ತಿರೋರಿಗೆ ಬಹಳ ಅನುಕೂಲವಾಗುತ್ತೆ. ಈ ಒಂದು ಗುರುಗ್ರಹದ ಪರಿಣಾಮ ಅತಿ ಹೆಚ್ಚಾಗಿರುತ್ತೆ. ಆಮೇಲೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ಸ್ಕಿನ್ ರಿಲೇಟೆಡ್, ಕಣ್ಣಿಗೆ ಸಂಬಂಧಪಟ್ಟಂತ ಇಶ್ಯೂಸ್ಗಳು ಬರ್ಬೋದು. ಬಹಳ ಜಾಗ್ರತೆಯಿಂದ ಇರಿ. ಒಂದೊಂದ್ಸಲ 6ನೇ ಮನೆ ಅಂತಂದ್ರೆ ನಮ್ಮ ಕಾಲಪುರುಷ ಕುಂಡ್ಲಿಲಿ ಒಂದ್ ರೀತಿ ಚೆಸ್ಟ್ ರಿಲೇಟೆಡ್ ಅಂದ್ರೆ ಬ್ರೀತಿಂಗ್ ರಿಲೇಟೆಡ್ ಉಸಿರಾಟದ ಸಮಸ್ಯೆಗಳು ಬರ್ಬೋದು. ಬಹಳ ಕೇರ್ಫುಲ್ ಆಗಿ ಇರೋದು ಬಹಳ ಮುಖ್ಯ. ಫಿಸಿಕಲ್ ಆಕ್ಟಿವಿಟೀಸ್ ಅಷ್ಟೇ ಮುಖ್ಯವಾಗುತ್ತೆ. ಪ್ರಾಣಾಯಾಮದ ಅಭ್ಯಾಸ ಕೂಡ ನೀವು ಮಾಡಬೇಕಾಗತ್ತೆ. ಇಷ್ಟು ವಿಚಾರಗಳು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಿದ್ದು.